ನೀನು ಜರುವುದಾಗಿ ಬೆಂಗಳೂರಿಗೆ ಹೊರಟು ಬರಬೇಕು. ನಿನ್ನ ಮಗ ಕೊನೆಯದಾಗಿ ನೋಡಿ ನಾನು ಆಪರೇಷನ್ ರೂಮ್ನಲ್ಲಿ ಹೋಗುವುದು. ಆಪರೇಷನ್ ಆಗಿ ಹೊಡೆದು ಬಂದರೆ ನಿನ್ನ ಗೆಳೆಯ ಬಾಳುತ್ತಾನೆ, ಇಲ್ಲದೆ ಹೋದರೆ ಯಮಧರ್ಮನ ತುತ್ತಾಗುತ್ತಾನೆ. ಪತ್ರ ಮುಟ್ಟಿದ ಕೂಡಲೇ ನೀನು ಬರುವೆಂದು ನಂಬಿಬಿಟ್ಟರೆ ಈಕೆ ನಿನ್ನ ಗೆಳೆಯ ಬೆಂಗಳೂರು ಲೋಕೇಶ್. ಜೀವನೇ ಕಾಪಾಡಬೇಕು ನಿನ್ನನ್ನು. ಬೆಂಗಳೂರಿನಿಂದ ಲೋಕೇಶ್ ಬಂದಿದ್ದಾನೆ. ಅವನ ಪರಿಚಯ ನಿನಗೆಲ್ಲ ಬಿಡು. ಅವನು ಈ ಊರಿಗೆ ಬಂದಿದ್ದು ನಮ್ಮ ಮದುವೆಗೆ ಒಂದೇ ಸಲ ಮಾತ್ರ. ಪಾಪ ಅವನಿಗೆ ಕ್ಯಾನ್ಸರ್ ಆಗಿತ್ತು. ಈಗ ಆಪರೇಷನ್ ಇದೆ ಕಾರಣ ತಕ್ಷಣ ನಾ ಈಗ ಬೆಂಗಳೂರಿಗೆ ಹೋಗಲೇಬೇಕು. ಹೌದಾ? ಇವತ್ತು ಮನೆಯಲ್ಲಿ ಪೂಜೆ ಇತ್ತು, ಮತ್ತೆ ಬರೋದು ಯಾವಾಗ? ಗಂಗಾ, ಆಪರೇಷನ್ನಿನ ಹೋರಾಟದಲ್ಲಿ ಉಳಿತೀನೋ ಇಲ್ಲವೋ ಎಂಬ ಕಲ್ಪನೆಯಿಂದ ಕೊನೆಯದಾಗಿ ನನ್ನ ಮುಖ ನೋಡಲು ನನ್ನ ಗೆಳೆಯ ಕೈ ಮಾಡಿ ಕರೆಯುತ್ತಿರುವಾಗ ನಾನು ಎಲ್ಲಿಯೇ ಉಳಿದುಕೊಂಡ್ರೆ ಆ ದೇವರು ಎತ್ತಬಹುದೇ? ಹೋಗು, ಬೇಗ ಹೋಗಿ ಸುಟ್ಕೇಸರಿ ಬಟ್ಟೆ ಹಾಕಿಕೊಂಡು ಬಾ. ಆದಷ್ಟು ಬೇಗನೆ ಬಂದ್ಬಿಡಿ. ಆಯ್ತು, ಆಫೀಸರ್ ಮುಗಿದ ತಕ್ಷಣವೇ ಹೊರಟು. ನೀವು ತಂದೆ ಆಗುವ ಹೊತ್ತು ಬಂದಿದೆ, ಅದಕ್ಕೆ ಆದಷ್ಟು ಬೇಗನೆ ಬಂದ. ಹೋಗುವ ಸಮಯದಲ್ಲಿ ಎಂತ ಸಂತೋಷ ಈ ವಿಷಯ ಅದಕ್ಕೆ ನಿಮ್ಮನ್ನು ಬಿಟ್ಟು ಹೇಳಲು ನನಗೂ ಆಗೋದಿಲ್ಲ. ಆದಷ್ಟು ಬೇಗ ಲೊಕೇಶನ್ ನೋಡ್ಕೊಂಡು ಬಂದ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಬರೋವರೆಗೂ ನನ್ನ ಫೋಟೋ ನಿನ್ನ ಕಣ್ಣಿಂದ ಇಟ್ಕೊಂಡು ಎಲ್ಲ ಸಿಗುತ್ತೆ. ನಿನಗೂ ಅದನ್ನೇ ಮಾಡುತ್ತಾರೆ. ಸಂಗಾತಿ ಸಂಪ್ರೀತಿ ಸಂಗಾತಿ
ಅರ್ಜೆಂಟಾಗಿ ಬೆಂಗಳೂರಿಗೆ ಬರಬೇಕಂತ ಪತ್ರ ಬಂತು. ಏನು ಅಷ್ಟೊಂದು ಅರ್ಜೆಂಟ್? ಸ್ಟೇಷನ್ ಅವ್ರಿಗೆ ಹೇಳಿ ಎಲ್ಲ ವಿಷಯ ಹಾಂ ನಮ್ಗೆ ನೋಡಿ ಶಂಕರ್, ನಾ ಬೆಂಗಳೂರಿನಿಂದ ಬರುವ ಹೊತ್ತಲ್ಲಿ ದಿವಸಗಳಾಗೋದು ಆಗಬಹುದು. ಅಲ್ಲಿವರೆಗೆ ನೀನು ಕೆಲಸಕ್ಕೆ ಎಲ್ಲಿವರೆಗೆ ನನಗೆ ಸ್ವಲ್ಪ ಜವಾಬ್ದಾರಿ ಇದೆ. ಅದು ಅಲ್ಲದೆ ಇನ್ನು ಮುಂದಿನಿಂದ ನನ್ನ ಮನೆಯ ಭಾರವೇ ನಿನ್ನ ಮುಖಾಂತರ ನಡೀಬೇಕಂತ ನಾನು ಆಸೆಪಟ್ಟಿದ್ದೀನಿ. ಅಂತ ಭಾರ ನನ್ನ ಲೇಖಾಗ ಆನೆ ಎಳೆಯುವ ಭಾರ ನಿನಗೆ ಎಳಿ. ಎಷ್ಟಾದರೂ ನಾನು ನಿಮ್ಮ ದುಡಿಮೆಯ ಅನ್ನದ ಪಾಲು. ಹಾಗೆಲ್ಲ ಯಾವತ್ತು ಮಾತಾಡಬೇಕು. ನನ್ನ